ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸಲು ಒಂದು ಸೌಭಾಗ್ಯವನ್ನು ಸಿಕ್ಕಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ದಿನ ಆಯ್ದುಕೊಂಡಂಥ ಭಾಗ ಎಫೆಸದವರಿಗೆ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವಾಗಿದೆ. ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆ ದೊರಕಿತು, ವಿಮೋಚನೆಯು ಲಭಿಸಿತು. ಇದು ದೇವರ ಅನುಗ್ರಹದಿಂದ ಆದ ಶ್ರೀಮಂತಿಕೆಯೇ ಸರಿ. ಇದನ್ನು ನಮ್ಮ ಮೇಲೆ ಅವರು ಯಥಾರ್ಥವಾಗಿ ಸುರಿಸಿದ್ದಾರೆ. ದೇವರು ಯೇಸು ಕ್ರಿಸ್ತರು ನಮಗೆ ಒಂದು ಕೊಟ್ಟಂತ ಒಳ್ಳೆ ಒಂದು ವಾಕ್ಯವಾಗಿದೆ ಇದು. ಏಕೆಂದರೆ ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯಿಂದನೇ ಎಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತರು ನಮಗಾಗಿ ಆ ಶಿಲುಬೆ ಮೇಲೆ ತನ್ನ ರಕ್ತವನ್ನೇ ನಮಗಾಗಿ ಸುರಿಸಿದ್ದಾರೆ. ನಮ್ಮ ಪಾಪಗಳಿಗಾಗಿ, ನನ್ನ ಮತ್ತು ನಿಮ್ಮ ಪಾಪಗಳಿಗಾಗಿ ಆತನು ಸುರಿಸಿದ ರಕ್ತಧಾರೆಯಿಂದಲೇ ಇಂದು ನಾವು ಶ್ರೀಮಂತಿಕೆಯಿಂದ ಜೀವಿಸುತ್ತಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಏಕೆಂದರೆ ಆತನ ಯಥಾರ್ಚಿತವೇ ಸುರಿಸಿದ್ದಾರೆ ಎಂಬುದಾಗಿ ನಾವು ಹೇಳುತ್ತೇವೆ. ತಂದೆ ದೇವರು ಆತನನ್ನೇ ಹೋಲುವ ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಮಗಾಗಿ ತನ್ನ ಪ್ರೀತಿಯ ಮಗನನ್ನೇ ಕೊಟ್ಟು ಆತನು ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿ 3 ದಿನ ಪುನರುತ್ಥಾನವಾದರೆಂಬುದಾಗಿ ನಾವು ತಿಳಿದುಕೊಂಡೇವೆ. ಅದೇ ಪ್ರಕಾರ ಯೇಸು ಕ್ರಿಸ್ತರು ನಮ್ಮ ಎಲ್ಲ ಪಾಪಗಳಿಗಾಗಿಯೂ ನಮ್ಮ ಎಲ್ಲ ಶಾಪಗಳಿಗಾಗಿಯೂ ಯಾತನೆಯನ್ನು ಅನುಭವಿಸಿ ಶಿಲುಬೆ ಮೇಲೆ ಮರಣ ಹೊಂದಿ 3ನೇ ದಿನ ಪುನರುತ್ಥಾನವಾದರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ವಾಕ್ಯವನ್ನು ನಾವು ಓದಿ ತಿಳಿದುಕೊಳ್ಳುವಾಗ ನಾವು ಒಂದು ಸಾರಿ ನಮಗೆ ಅರ್ಥವಾಗಿಲ್ಲ ಎಂದರೆ ತಿರುಗಿ ಇನ್ನೊಂದು ಸಾರಿ ನಾವು ಓದಿ ಈ ವಾಕ್ಯವನ್ನು ಗ್ರಹಿಸಿಕೊಳ್ಳಬೇಕಾಗಿದೆ. ಆಗ ನಮ್ಮ ಆಧ್ಯಾತ್ಮಿಕ ಜೀವಿತವು ಮುಂದೆ ಬರಲು ಸಾಧ್ಯ. ಈ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ಈ ಒಂದು ಸ್ವಾರ್ಥ ಸೇವೆಯಲ್ಲಿ ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.